ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಜನತಾ ಏಜೆಂಟ್ನ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ನಿನ್ನೆ ದಿನ ಗಿರೀಶ್ ಅವರ ಕುರಿತಾದಂತಹ ಒಂದು ವಿಡಿಯೋವನ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಆದ್ರೆ ಇವತ್ತು ಆ ಒಂದು ಟಾಪಿಕ್ ಅನ್ನ ಚೇಂಜ್ ಮಾಡಿಬಿಟ್ಟು ಸೌಜನ್ಯ ಹೋರಾಟಕ್ಕೆ ತಡೆಗೋಡೆ ಆಗಿದ್ದಂತಹ ತಡೆನೀಡಲು ಶ್ರಮಿಸ್ತಾ ಇರುವಂತಹ ನರಭೋಜಿ ಅಂತ ಕರೀಬಹುದು ಪವರ್ ಟಿವಿಯ ಸಂಸ್ಥಾಪಕರಾದಂತಹ ರಾಕೇಶ್ ಶೆಟ್ಟಿ ಕುರಿತಾದಂತಹ ಒಂದು ಸಣ್ಣ ಒಂದು ವಿಡಿಯೋ ತುಣುಕಿನೊಂದಿಗೆ ರಾಕೇಶ್ ಶೆಟ್ಟಿ ಏನಾಗಿದ್ರು, ಇವತ್ತು ಏನಾಗಿದ್ದಾರೆ, ಯಾವ ರೀತಿಯಲ್ಲಿದ್ದಾರೆ, ಅವರು ನಿಜವಾಗ್ಲೂ ಯಾರು ಎನ್ನುವಂತಹ ಒಂದು ವಿಚಾರದಲ್ಲಿ ಸಂಕ್ಷಿಪ್ತವಾದಂತಹ ಒಂದು ವಿವರಣೆಯನ್ನ ಗಿರೀಶ್ ಅವರು ನೀಡಿರ್ತಾರೆ. ಆ ಒಂದು ವಿಡಿಯೋನ ನಿಮ್ಮ ಮುಂದೆ ಪ್ಲೇ ಮಾಡ್ತೀನಿ. ಈ ಒಂದು ವಿಡಿಯೋ ಕೊನೆವರೆಗೂ ನೋಡಿ, ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡಿ. ಮಾತ್ರವಲ್ಲ, ಈ ಒಂದು ವಿಡಿಯೋನ ಎಲ್ರಿಗೂ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿ. ಪವರ್ ಟಿವಿ ಸದ್ದಿಲ್ಲದೆ ಹೋಗುವಂತಹ ಒಂದು ವ್ಯವಸ್ಥೆಗೆ ಹೋಗ್ಲಿ ಅನ್ನುವುದೇ ನಮ್ಮ ಎಲ್ಲರ ಒಂದು ಆಶಾಭಾವನೆ. ಎಲ್ಲದಕ್ಕೂ ಮೊದಲಾಗಿ 2 ವರ್ಷಗಳ ಹಿಂದೆ ಸತ್ಯ ಶೋಧನೆ ಎನ್ನುವಂತಹ ಒಂದು ವಿಚಾರದಲ್ಲಿ ಯಡಿಯೂರಪ್ಪ ಅವರ ಮಗನ ಕುರಿತು ಬಲು ದೊಡ್ಡದಂತಹ ಒಂದು ವಾರ್ತೆಯನ್ನ ಪವರ್ ಟಿವಿ ಪ್ರಚಾರ ಮಾಡುತ್ತೆ. ಆ ಒಂದು ವಾರ್ತೆ ರಾಜ್ಯದಾದ್ಯಂತ, ದೇಶದಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಮಾಡುತ್ತೆ. ಮಾತ್ರವಲ್ಲ, ಈ ಒಂದು ವಿಚಾರದಲ್ಲಿ ಮಾಜಿ ಮುಖ್ಯಮಂತ್ರಿ ಆದಂತಹ ಯಡಿಯೂರಪ್ಪ ಅವರ ಮಗ ವಿಜಯೇಂದ್ರ ಅವರ ದೊಡ್ಡ ಒಂದು ಹಗರಣವನ್ನ ಬಿಚ್ಚಿಡ್ತಾರೆ. ಮಾತ್ರವಲ್ಲ, ಈ ಒಂದು ವಿಚಾರದಲ್ಲಿ ಈ ಪವರ್ ಟಿವಿ ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಟಿವಿ ಚಾನೆಲ್ ಅನ್ನ ಓಪನ್ ಮಾಡಕ್ಕಾಗದೆ ಅಲ್ಲಿರುವಂತಹ ಎಲ್ಲ ಸಿಸ್ಟಮ್ ಅನ್ನ ಪೊಲೀಸರು ವಿಚಾರಣಾಧೀನವಾಗಿ ಕೊಂಡೋಗ್ತಾರೆ. ಆ ಒಂದು ವಿಚಾರದಲ್ಲಿ ಆವಾಗ ಇದ್ದಂತಹ ಚಂದ್ರ ಶರ್ಮಾ ಅಥವಾ ರೆಹಮಾನ್ ಹಾಸನ್ ಅಥವಾ ಇನ್ನಿತರ ದೊಡ್ಡ ದೊಡ್ಡ ಪತ್ರಕರ್ತರು, ಜರ್ನಲಿಸ್ಟ್ಗಳು ಈ ಒಂದು ವಿಚಾರದಲ್ಲಿ ಲೈವ್ ನಲ್ಲಿ ಬಂದ್ಬಿಟ್ಟು ಕೂಗಾಡ್ತಾರೆ. ಮಾತ್ರವಲ್ಲ, ಇದೇ ರಾಕೇಶ್ ಶೆಟ್ಟಿ ಆ ಒಂದು ಸಮಯದಲ್ಲಿ ರಾಕೇಶ್ ಶೆಟ್ಟಿ ಮತ್ತು ಚಂದನ್ ಶರ್ಮಾ ಅವರು ಈ ಒಂದು ವಿಚಾರದಲ್ಲಿ ಯಾವುದೇ ಮಾತನಾಡ್ತಾ ಇರುವುದಿಲ್ಲ, ಅವರನ್ನ ಕಾಣೋಕೆ ಸಿಗ್ತಾ ಇರುವುದಿಲ್ಲ. ಆದ್ರೆ ಈ ಒಂದು ವಿಚಾರದಲ್ಲಿ ಬಾಕಿ ಇರುವಂತಹ ಮೈನ್ ಎಡಿಟರ್ಸ್ ಗಳು ತಮ್ಮ ಸ್ವಂತ ಅಕೌಂಟ್ ನಲ್ಲಿ ಪೇಜ್ ಅಲ್ಲಿ ಲೈವ್ ಬಂದ್ಬಿಟ್ಟು ಈ ಒಂದು ವಿಚಾರದಲ್ಲಿ ವಿವರಣೆಯನ್ನ ಕೊಡ್ತಾರೆ. ಮಾತ್ರವಲ್ಲ, 10-15 ದಿನಗಳ ಬ್ಯಾನ್ ನಂತರ ಮತ್ತೆ ರಿಓಪನ್ ಆಗುತ್ತೆ. ಆದ್ರೆ ಮೊದಲು ಸತ್ಯ ಶೋಧನೆ ಅಂತ ಬೊಬ್ಬೆ ಹಾಕ್ತಾ ಇದ್ದಂತಹ ಯಾವ ಶೋಧನೆಗಳು ಅಲ್ಲಿ ಕಾಣ ಸಿಗ್ತಾ ಇರಲಿಲ್ಲ. ಆವಾಗ ಬಿಜೆಪಿ ಸರ್ಕಾರ ಆಡಳಿತದಲ್ಲಿತ್ತು. ಮಾತ್ರವಲ್ಲ, ಈ ಒಂದು ವಿಜಯೇಂದ್ರ ಅವರ ಆ ಒಂದು ಹಗರಣ ಏನಿದೆ, ಬಲು ದೊಡ್ಡ ಹಗರಣದ ಆ ಒಂದು ವಿಚಾರ ಅಲ್ಲಿಗೆ ಕೈ ಬಿಡಲಾಯಿತು. ಮಾತ್ರವಲ್ಲ, ಇದು ಸಮ್ಮರ್ದಕ್ಕೆ ಬಲಿಪಶಿಯಾದ್ರು ಅನ್ನುವಂತಹ ಒಂದು ವಿಚಾರ ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಆ ನಂತರ ಪವರ್ ಟಿವಿಯನ್ನ ಎಲ್ರು ನಂಬೋದೇ ನಿಲ್ಲಿಸಿಬಿಟ್ಟಿದ್ರು. ಯಾಕಂತಂದ್ರೆ ಹಣಕ್ಕಾಗಿ ತನ್ನ ಒಂದು ಧ್ಯೇಯವನ್ನ ಅರ್ಧಕ್ಕೆ ನಿಲ್ಲಿಸಿಕೊಂಡು ಯಾರದೋ ಒಂದು ಹಣದ ಬಲಕ್ಕೆ ಮಂಡಿ ಊರಿದಂತಹ ಒಂದು ಚಾನೆಲ್ ಅನ್ನುವಂತಹ ವಿಚಾರ ಆವಾಗಲೇ ಸ್ಪಷ್ಟವಾಗಿತ್ತು. ಅದರ ನಂತರ ಈ ಒಂದು ಪವರ್ ಟಿವಿ ಸದ್ದಿಲ್ಲದೆ ಕೆಳ ಹಂತದಲ್ಲಿ ಸಾಕ್ತಾ ಇದ್ದಂತಹ ಒಂದು ಪವರ್ ಟಿವಿಗೆ ಅಮೃತ ಎನಿಸಿಕೊಳ್ಳುವಂತೆ ಈ ಒಂದು ಸೌಜನ್ಯ ಪ್ರಕರಣವು ಸಿಕ್ಕಿದೆ. ಈ ಒಂದು ಸೌಜನ್ಯ ಪ್ರಕರಣದ ಹೋರಾಟದೊಂದಿಗೆ ಕೈ ಜೋಡಿಸಿದ್ರೆ ಏನು ಲಾಭ ಇಲ್ಲ ಅನ್ಕೊಂಡ ಈ ಒಂದು ಮಹಾನುಭಾವರು ಸೌಜನ್ಯ ಪರ ಹೋರಾಟದಲ್ಲಿ ನಿಂತುಕೊಂಡು ಯಾವುದೇ ಪ್ರಯೋಜನ ಇಲ್ಲ ಅಂದುಕೊಂಡಂತಹ ಈ ಒಂದು ರಾಕೇಶ್ ಶೆಟ್ಟಿ ಮತ್ತು ಟೀಮ್ ಅವರು ವಿರೋಧಿ ಪಂಗಡದಲ್ಲಿ ಗುರುತಿಸ್ಕೊಳ್ತಾರೆ. ಮಾತ್ರವಲ್ಲ, ಅವರನ್ನ ರಕ್ಷಣೆ ಮಾಡುವ ಎಲ್ಲಾ ಪ್ರಯತ್ನವನ್ನ ಮಾಡಿಕೊಂಡು ಕೈ ಸುಟ್ಕೊಳ್ತಾರೆ. ಆದ್ರೂ ಸೌಜನ್ಯ ಪ್ರಕರಣದಲ್ಲಿ ಸೌಜನ್ಯ ಹೋರಾಟಗಾರರು ಯಾವುದೇ ಸ್ಥಿಮಿತವನ್ನ ಕಳೆದುಕೊಳ್ಳುವುದಿಲ್ಲ, ತಮ್ಮ ಹೋರಾಟವನ್ನ ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾರೆ. ಆ ಒಂದು ಹೋರಾಟದ ನಡುವೆ ಗಿರೀಶ್ ಅವರ ಪರಿಚಯ ಆಗುತ್ತೆ. ಹೋರಾಟದ ಅಖಾಡಕ್ಕೆ ಧುಮುಕ್ತಾರೆ. ಮಾತ್ರವಲ್ಲ, ತಾನು ಮೊದಲು ಸೇವೆಗೆ ಇದ್ದಂತಹ ಪೊಲೀಸ್ ಅಧಿಕಾರಿಯಾಗಿ ಸೇವೆಗೆ ಇದ್ದಂತಹ ಆ ಒಂದು ಎಲ್ಲಾ ಎಕ್ಸ್ಪೀರಿಯನ್ಸ್ ಅನ್ನ ಪಡೆದುಕೊಂಡು ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಸೌಜನ್ಯ ಪ್ರಕರಣಕ್ಕೆ ಹಾಕ್ತಾರೆ. ಮಾತ್ರವಲ್ಲ, ಇನ್ವೆಸ್ಟಿಗೇಷನ್ಗೆ ತನ್ನದಾದಂತಹ ಒಂದು ರೀತಿಯಲ್ಲಿ ತನಿಖೆಯನ್ನ ಆರಂಭಿಸ್ತಾರೆ. ಅಂದ್ರೆ ಯಾವ ರೀತಿಯಲ್ಲಿ ಸಾಕ್ಷಿಗಳ ನಾಶ ಆಗಿದೆ, ಯಾವ ರೀತಿಯಲ್ಲಿ ಈ ಒಂದು ಪ್ರಕರಣ ಕೈ ಬಿಡಲಾಗಿತ್ತು, ಯಾವ ರೀತಿಯಲ್ಲಿ ಈ ಒಂದು ವಿಚಾರಣೆಯನ್ನು ನಡೆಸಲಾಗಿತ್ತು, ಮತ್ತು ವಿಚಾರಣೆ ಲೋಪದೋಷಗಳು ಮತ್ತು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿರುವಂತಹ ಲೋಪದೋಷಗಳ ಈ ಎಲ್ಲಾ ಕುರಿತಾದಂತಹ ಒಂದು ಸಂಕ್ಷಿಪ್ತವಾದಂತಹ ಒಂದು ವಿವರಣೆ ಇವರು ಕಂಡುಕೊಳ್ತಾರೆ. ಮಾತ್ರವಲ್ಲ, ಮುಂದಿನ ವಿಚಾರಣೆಗೆ, ಮುಂದಿನ ಒಂದು ತನಿಖೆಗೆ ಯಾವ ರೀತಿಯಲ್ಲಿ ಸಜ್ಜಾಗಬೇಕು ಎನ್ನುವುದನ್ನು ಸೌಜನ್ಯ ಹೋರಾಟಗಾರರ ಒಂದು ಪಾಳ್ಯದಲ್ಲಿ ಅವರು ಎಲ್ಲ ವಿಷದಾಂಶವನ್ನ ನೀಡ್ತಾರೆ. ಮಾತ್ರವಲ್ಲ, ಈ ರಾಕೇಶ್ ಶೆಟ್ಟಿ ಕುರಿತಾದಂತಹ ಒಂದು ದೊಡ್ಡ ಭೂಪಟವನ್ನೇ ತೆರೆದಿದ್ದಾರೆ. ಆ ಒಂದು ವಿಡಿಯೋನ ನಿಮ್ಮ ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ. ದಯವಿಟ್ಟು ಈ ಒಂದು ವಿಡಿಯೋ ಎಲ್ಲ ಕಡೆ ತಲುಪುವಂತ ವ್ಯವಸ್ಥೆ ಮಾಡಿ, ಯಾಕಂತಂದ್ರೆ ಸಮಾಜಘಾತಕ ಶಕ್ತಿಗಳು ನಾಶವಾಗಿ ಹೋಗ್ಲಿ. ಸೊ ಈ ಒಂದು ವಿಡಿಯೋನ ಶೇರ್ ಮಾಡಿ, ಮರಿಬೇಡಿ, ಕೊನೆವರೆಗೂ ವೀಕ್ಷಿಸಿ. ನನ್ನೆಲ್ಲ ಆತ್ಮೀಯ ಹೋರಾಟಗಾರ ಮಿತ್ರರೇ ಮತ್ತು ಸಾರ್ವಜನಿಕರ ಗಮನಕ್ಕೆ, ರಾಕೇಶ್ ಶೆಟ್ಟಿ ಕುರಿತಾದಂಥ ಅನೇಕ ಮಾಹಿತಿಗಳನ್ನು ನಮ್ಮ ಸ್ನೇಹಿತರು, ಬೆಂಗಳೂರಿನ ಸ್ನೇಹಿತರು ಆತನ ಬಗ್ಗೆ ಇದ್ದಂಥ ಎಲ್ಲ ಪ್ರಕರಣ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವನ ಮೇಲೆ ಎಷ್ಟು ಕ್ರಿಮಿನಲ್ ಕೇಸ್ ಇದೆ, ಅವನ ಅವಾಂತರಗಳು ಏನೇನು, ಆನಂತರ ಅವನ ಹಿನ್ನೆಲೆ ಏನು, ಎಲ್ಲವನ್ನು ಕೂಡ ಒಂದು ಇದರ ರೂಪದಲ್ಲಿ ಕಳಿಸ್ಕೊಟ್ಟಿದ್ದಾರೆ. ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಮ್ಮ ಉದ್ದೇಶ ಇಷ್ಟೇ, ರಾಕೇಶ್ ಶೆಟ್ಟಿ ಏನೋ ಒಬ್ಬನು ಪತ್ರಕರ್ತ ಅಲ್ಲ. ಆನಂತರ ಅವನು ಏನು ಟಿ ವಿ ಚಾನಲನ್ನು ನಡೆಸ್ತೀನಿ ಅಂತ ಹೇಳ್ತಾನೆ, MD ಅಂತ ಹೇಳ್ತಾ ಇದ್ದಾನೆ,
ವಾಸ್ತವವಾಗಿ ಅವನು MD ಅಲ್ಲ, ಅದೊಂದು ನಕಲಿ ಲೈಸೆನ್ಸು. ಇದರ ಕುರಿತಾಗಿ ಕೇಂದ್ರ ಸಚಿವಾಲಯವೇ ಮಾಹಿತಿ ನೀಡಿದೆ. ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಅದೊಂದು ಬೇನಾಮಿ ಚಾನಲ್. ಇವನೊಬ್ಬ ಬೇನಾಮಿ, ಇವನು MD ಏನು ಎತ್ತ ಏನೂ ಇಲ್ಲ, ಅದೊಂದು ಬೇನಾಮಿ ಚಾನಲ್. ಅದು ಬೇನಾಮಿ ಆಸ್ತಿ ಆಗಿರೋದು. ಮತ್ತು ಇವನು ಒಬ್ಬ ಘೋಷಿತ ಅಪರಾಧಿ, ಅಂದರೆ ಈಸ್ ಎ ಪ್ರೊಕ್ಲೇಮ್ಡ್ ಅಫೆಂಡರ್, ಅಂದರೆ ಇಲಾಖೆನೇ ಅವನು ಒಬ್ಬ ಘೋಷಿತ ಅಪರಾಧಿ ಅಂತ ಹೇಳಿಬಿಟ್ಟಿದೆ. 5 ಪ್ರಕರಣದಲ್ಲಿ ಅವನಿಗೆ ಶಿಕ್ಷೆ ಆಗಿದೆ. ಫ್ರಾಡ್ ಕೇಸ್ ಇದೆ ಅವನ ಮೇಲೆ, ಎಲ್ಲವೂ ಕೂಡ ದಾಖಲಾಗಿದೆ. ಇನ್ನೂ 6 ಪ್ರಕರಣದಲ್ಲಿ ಸದ್ಯದರಲ್ಲಿ ಅವನಿಗೆ ಶಿಕ್ಷೆ ಆಗೋದಿದೆ. ಅಂದರೆ ಇವನೊಬ್ಬನ ಹ್ಯಾಬಿಚುವಲ್ ಕ್ರಿಮಿನಲ್. ಇವನೊಬ್ಬ ಈ ಫ್ರಾಡ್ ಮಾಡೋದೇ ಇವೊಂದು ಹ್ಯಾಬಿಟ್ ಅಂತ ಸ್ವತಃ ಇಲಾಖೆ ಮತ್ತು ನ್ಯಾಯಾಲಯ ಘೋಷಿಸಿದೆ. ಈಸ್ ಅ ಪ್ರೊಕ್ಲೇಮ್ಡ್ ಅಫೆಂಡರ್. ಹೀಗಾಗಿ ಈತನ ಬಗ್ಗೆ ಸಾರ್ವಜನಿಕರಿಗೆ ಮತ್ತು ನಮ್ಮೆಲ್ಲ ಹೋರಾಟಗಾರರಿಗೆ, ಮಿತ್ರರಿಗೆ, ವಿಶೇಷವಾಗಿ ಸೌಜನ್ಯಪರ ಹೋರಾಟಗಾರರಿಗೆ ಗೊತ್ತಿರಲಿ. ಈ ವಿಷಯವನ್ನು ನಾನು ಯಾಕೆ ತಿಳಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅವನೇನೋ ಒಂದು ಚಾನಲ್ನಲ್ಲಿ ಹೇಳ್ಕೊಳ್ಳಿ ತುಂಬ ಸೀರಿಯಸ್ ಆಗಿ ತೊಗೊಂಡ್ಬಿಡೋದು, ತುಂಬ ಅಯ್ಯೋ ಹಂಗಂತೆ ಹಿಂಗಂತೆ. ಇವನನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ, ಈ ದಣಿಗಳು ಅಂತ ಅಂದ್ಕೊಂಡವರು, ಪೂಜ್ಯರು ಅಂತ ಅನ್ನಿಸ್ಕೊಂಡವರು. ಯಾಕಂತ ಹೇಳಿದರೆ ಇವನು ಫ್ರಾಡ್ ಮಾಡೋದ್ರಲ್ಲಿ ಈಸ್ ಎನ್ ಎಕ್ಸ್ಪರ್ಟ್. ಅವನು ಅಂದರೆ ಫ್ರಾಡ್ ಹೆಂಗಿರ್ತಾರೆ ಅಂತ ಹೇಳಿದರೆ, ಜನರನ್ನ ಬಹಳ ಬೇಗ ನಂಬಿಸ್ತಾರೆ ಅವರು. ಅದಕ್ಕಾಗಿ ಅವರು ಫ್ರಾಡ್ ಇರ್ತಾರೆ. ಬೇಗ ಸುಮ್ಮನೆ ಏನೇನೋ ಒಂದು ಹೇಳಿ, ಏನೇನೋ ಒಂದು ದಾಖಲೆ ಅದು ಅಂತೆ ಇದು ಅಂತೆ ಜನರಿಗೆ ಕಣ್ಣಿಗೆ ಕಟ್ಟು ಹಂಗೆ ಏನೇನೋ ಹೇಳಿ ಒಂದು ಒಪ್ಪಿಸ್ಬಿಡ್ತಾರೆ. ಹೀಗಾಗಿದ್ದಕ್ಕೆ ಅವರು ಫ್ರಾಡ್ ಆಗಿರ್ತಾರೆ. ಅವರು ಆ ಒಂದು ಇದರಲ್ಲಿ ಪ್ರೊಫೆಷನ್ನಲ್ಲಿ ಪರಿಣಿತಿ ಹೊಂದಿರ್ತಾರೆ. ಎಲ್ಲೆಲ್ಲಿ ಅವನು ಕೆಲಸ ಮಾಡಿದಾನೆ ಅಲ್ಲಲ್ಲಿ ಎಲ್ಲ ಕಡೆಯೂ ಕೂಡ ಇವನ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ. ಅದರ ಸವಿವರವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರಿಗೂ ಕೂಡ ಸಾಧ್ಯ ಆದಷ್ಟು ಮಾಧ್ಯಮಗಳು ಕೂಡ ಇದನ್ನು ಪ್ರಸಾರ ಮಾಡಬೇಕು. ಯಾಕಂತ ಹೇಳಿದರೆ ಇದೊಂದು ಕ್ರಿಮಿ ಇದ್ದಂಗೆ, ಒಂದು ವಿಷಜಂತು ಇದ್ದಂಗೆ. ಇಂಥವ್ರು ಸಮಾಜಕ್ಕೆ ಮಾರಕ ಇವರು. ಅದಕ್ಕಾಗಿ ಇಂಥವ್ರ ಬಗ್ಗೆ ಮಾಹಿತಿ ಸಾರ್ವಜನಿಕರಿಗೆ ಇರಲಿ. ಮಾಧ್ಯಮಗಳಿಗೂ ಕೂಡ, ನಮ್ಮ ಮಾಧ್ಯಮಗಳು, ಯೂಟ್ಯೂಬ್ ಚಾನಲ್ನವರು, ಪತ್ರಕರ್ತರು ಕೂಡ ಇದನ್ನು ಪ್ರಕಟಿಸಬೇಕು ಸಾರ್ವಜನಿಕರಲ್ಲಿ. ಇಂಥವ್ರ ಬಗ್ಗೆ ಈಗಾಗಲೇ ಬೆಂಗಳೂರಿನಲ್ಲಿ ಅವನ ವಿರುದ್ಧ ಬ್ಲ್ಯಾಕ್ ಮೇಲ್ ಮೀಡಿಯಾ ಅಂತ ಒಂದು ಕ್ಯಾಂಪೇನ್ ಕೂಡ ಭಾರತಿ ಸಿಂಗ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಇವನ ಕೆಲಸ ಬರೀ ಬೆದರಿಸೋದು, ಹೆದರಿಸೋದು, ವಸೂಲಿ ಮಾಡೋಕ್ಕೆ ಮಾತ್ರ ಆ ಒಂದು ಚಾನಲ್ಲು. ಅದು ಬೇನಾಮಿ ಚಾನಲ್ಲು, ಇಟ್ ಇಸ್ ನಾಟ್ ಲೈಸೆನ್ಸ್ಡ್. ತಮಗೆ ಗೊತ್ತಿರಲಿ, ಇದೊಂದು ಬೇನಾಮಿ ಚಾನಲ್ ಇದು. ಹೀಗಾಗಿ ಎಲ್ಲ ವಿಷಯಗಳು ಕೂಡ ನಮ್ಮ ಸ್ನೇಹಿತರು, ಬೆಂಗಳೂರಿನಲ್ಲಿಯ ಸ್ನೇಹಿತರು ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ತಮ್ಮ ಮಾಹಿತಿಗಿರಲಿ. ಇವನು ಹೇಳಿದ್ದನ್ನು TV ಚಾನಲ್ನಲ್ಲಿ ಬಂತು ಅಂತ ಸೀರಿಯಸ್ ಆಗಿ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಸ್ನೇಹಿತರೆ, ಇದೇ ರೀತಿಯಾದಂತಹ ಹಲವಾರು ವಿಚಾರಗಳನ್ನ ನಾವು ನಿಮ್ಮ ಮುಂದೆ ತೆರೆದಿರ್ತೀವಿ. ಯಾವುದೇ ವಿಚಾರದಲ್ಲಿ, ಸೌಜನ್ಯ ಪ್ರಕರಣ ಇರ್ಬೋದು, ಇನ್ನಿತರ ಯಾವುದೇ ಪ್ರಕರಣ ಇರ್ಬೋದು, ಅಥವಾ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ ಸಂಕ್ಷಿಪ್ತ ವಿವರಣೆಗಳನ್ನ ನಿಮ್ಮ ಮುಂದೆ ನಾವು ಒಂದೊಂದಾಗಿ ತೆಗೆದಿರ್ತೀವಿ. ನಿಮ್ಮ ಬೆಂಬಲ ನಮಗೆ ಅವಶ್ಯಕತೆ ಇದೆ. ಸೊ ನೀವು ವೀಕ್ಷಿಸ್ತಾ ಇರಿ, ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ನಮಸ್ಕಾರ.